ರಾಜ್ಯ ರಾಜಕೀಯದಲ್ಲಿ ಆಂತರಿಕ ಬೇಗುದಿ ಇತ್ತು. ಆದರೆ ಆಂತರಿಕ ಬೇಗುದಿಗೆ ಸುರ್ಜೇವಾಲಾ ಅವರು ಮದ್ದು ಅರದ್ರ ಅಥವಾ ಇಲ್ವಾ ಅನ್ನೋದು ಒಂದು ಯಕ್ಷ ಪ್ರಶ್ನೆಯಾಗಿರುವಂಥದ್ದು. ಆದರೆ ಆಂತರಿಕ ಬೇಗುದಿಗೆ ಈಗಾಗಲೇ ಸುರ್ಜೇವಾಲಾ ಮದ್ದು ಅರಿದಂತೆ ಕಾಣಿಸ್ತಾ ಇದೆ. ಇನ್ನು ಆಡಿಯೋ ಬಾಂಬ್ ಬೆನ್ನಲ್ಲೇ ಬಿಕ್ಕಟ್ಟು ಶಮನವಾಯ್ತಾ ಎನ್ನುವಂತಹ ಪ್ರಶ್ನೆ ಎದುರಾಗಿರುವಂಥದ್ದು. 2 ಹಂತದ ಶಾಸಕರ ಸರಣಿ ಮೀಟಿಂಗ್ ಅಂತ್ಯವಾಗಿದೆ. ಶಾಸಕರ ಸಮಸ್ಯೆ ಅಭಿಪ್ರಾಯವನ್ನ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಈಗಾಗಲೇ ಆಲಿಸಿದ್ದಾರೆ. ಜಮೀರ್ ವಿರುದ್ಧ ವಿಜಯನಗರ ಶಾಸಕರು ಅಸಮಾಧಾನವನ್ನ ಕೂಡ ಹೊರಗಾಕಿದ್ದಾರೆ. ಸಚಿವರ ಕಾರ್ಯವೈಖರಿಯ ಬಗ್ಗೆ ಹಲವರಿಂದ ದೂರನ್ನ ಕೂಡ ಪಡೆಯಲಾಗಿದೆ. ನೋಡಿ, ರಾಜ್ಯ ರಾಜಕಾರಣದಲ್ಲಿ ಒಂದು ಕಡೆ ಪವರ್ ಶೇರಿಂಗ್, ಕುರ್ಚಿ ಕಾದಾಟ, ಗದ್ದುಗೆ ಗುದ್ದಾಟ ಇವೆಲ್ಲವೂ ಕೂಡ ನಡೀತಾ ಇದ್ರೆ, ಇನ್ನೊಂದು ಕಡೆ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ BR ಪಾಟೀಲ್ ಅವರು ಸಿಡಿಸಿದಂತಹ ಆ ಒಂದು ಬಾಂಬ್ ಎಷ್ಟರ ಮಟ್ಟಿಗೆ ರಾಜ್ಯ ವ್ಯಾಪಿಸ್ತು ಅಂತಂದ್ರೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ದೆಹಲಿಯಿಂದ ಬೆಂಗಳೂರಿಗೆ ಪ್ರಯಾಣ ಮಾಡ್ತಾರೆ. ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲಾ ಶಾಸಕರ ಒಂದು ಅಸಮಾಧಾನ ಏನಿದೆ, ಒಳಬೇಗುದಿ ಏನಿದೆ, ಯಾವ ಸಮಸ್ಯೆಗಳಿದೆ, ಯಾವ ಕ್ಷೇತ್ರಗಳಿಗೆ, ಯಾವ ಶಾಸಕರಿಂದ, ಹಾಗೆ ಯಾವ ಸಚಿವರಿಂದ ಕೆಲಸ ಆಗ್ತಾ ಇಲ್ಲ, ಯಾವ ಸಚಿವರು ಯಾವ ಶಾಸಕರಿಗೆ ಕೈಗೆ ಸಿಗ್ತಾ ಇಲ್ಲ, ಈ ಎಲ್ಲ ಒಂದು ವಿಚಾರಗಳ ಕುರಿತಂತೆ 1-to-1 ಮೀಟಿಂಗ್ ಮಾಡೋಕೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಎಂಟ್ರಿ ಕೊಟ್ಟರು. ಹಾಗೆ 2 ಹಂತದಲ್ಲಿ 1-to-1 ಮೀಟಿಂಗ್ ಅನ್ನ ಕೂಡ ನಡೆಸಿದ್ರು. ಇದರಲ್ಲಿ ಶಾಸಕರ ಒಂದು ಅಭಿಪ್ರಾಯವನ್ನ ಕೂಡ ಪಡೆದುಕೊಂಡು 103 ಶಾಸಕರಿಂದ ಅಭಿಪ್ರಾಯವನ್ನ ಪಡೆದುಕೊಂಡಿದ್ದಾರೆ. ಇನ್ನ ಸಚಿವರ ಕಾರ್ಯವೈಖರಿಯ ವಿರುದ್ಧವೂ ಕೂಡ ಇಲ್ಲಿ ಶಾಸಕರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತದ್ದು, ದೂರುಗಳ ಸುರಿಮಳೆಯನ್ನೇ ಸುರಿದಿದ್ದಾರೆ. ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿತ್ತು BR ಪಾಟೀಲ್ ಅವರ ಆ ಒಂದು ಆಡಿಯೋ ಬಾಂಬ್ ಪ್ರಕರಣ. ಅದರ ಬೆನ್ನಲ್ಲೇ ಅಖಾಡಕ್ಕೆ ಇಳಿದಿದ್ದಂತಹ ಹೈಕಮಾಂಡ್ ಶಾಸಕರ ಸಮಗ್ರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ದಾರೆ ಒಂದು ಕಡೆ. ಇನ್ನೊಂದು ಕಡೆ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ, ರಾಜ್ಯ ಸರ್ಕಾರದ ವಿರುದ್ಧ ಸ್ವಪಕ್ಷೀಯರೇ ತಿರುಗಿ ಬಿದ್ದಂತಹ ಹಿನ್ನೆಲೆಯಲ್ಲಿ ಮನವೊಲಿಕೆ ಕಾರ್ಯವನ್ನ ಕೂಡ ಆರಂಭ ಮಾಡಿದ್ರು ಸುರ್ಜೇವಾಲಾ ಅವರು. 2 ಹಂತಗಳಲ್ಲಿ ಒಟ್ಟಾರೆಯಾಗಿ 103 ಶಾಸಕರೊಂದಿಗೆ ಸಮಾಲೋಚನೆಯನ್ನ ಕೂಡ ನಡೆಸಿದ್ರು. 2 ಹಂತದಲ್ಲಿ ನಡೆದಂತಹ ಈ ಸಭೆಗಳಲ್ಲಿ ಹಲವು ಶಾಸಕರು, ಸಚಿವರು ತಮ್ಮ ಕಾರ್ಯವೈಖರಿ ಅಂದ್ರೆ ಸಚಿವರ ಕಾರ್ಯವೈಖರಿಯ ವಿರುದ್ಧವೇ ಅಸಮಾಧಾನವನ್ನ ಕೂಡ ಹೊರಹಾಕಿದ್ದಾರೆ. ನಿನ್ನೆ 17 ಶಾಸಕರೊಟ್ಟಿಗೆ ಮಾತುಕತೆಯನ್ನ ಕೂಡ ನಡೆಸಿದ್ರು ಸುರ್ಜೇವಾಲಾ ಅವರು. ಇನ್ನ ವೈಯಕ್ತಿಕ ಅಭಿಪ್ರಾಯಗಳನ್ನ ಕೂಡ ದಾಖಲಿಸಿಕೊಂಡಿದ್ದಾರೆ. ಈ ವೇಳೆ ಹೊಸಪೇಟೆ ಶಾಸಕ ಗವಿಯಪ್ಪ, ಕೂಡ್ಲಿಗಿ ಶಾಸಕ ಶ್ರೀನಿವಾಸ್, ಹರಪನಹಳ್ಳಿ ಶಾಸಕಿ ಲತಾ ಮಲ್ಲಿಕಾರ್ಜುನ್ ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರಂತೆ. ಇನ್ನು ಎಲ್ಲಾ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ದಾರೆ ಈಗಾಗಲೇ ಸುರ್ಜೇವಾಲಾ ಅವರು. ಇದರ ಕುರಿತಂತೆ ಇವತ್ತು ಇನ್ನೊಂದು ಪ್ರಮುಖವಾದಂತಹ ಬೆಳವಣಿಗೆ ಏನು ಅಂತಂದ್ರೆ, CM ಹಾಗೂ DCM ಜೊತೆ ಈ ಬಗ್ಗೆ ಅಂತಿಮವಾಗಿ ಚರ್ಚೆಯನ್ನ ಮಾಡಲಿದ್ದಾರೆ.